ದೆಹಲಿಯಲ್ಲಿ ಕಾಕ್ರೋಚ್ ಪಾರ್ಟಿ ಪ್ರತಿಭಟನೆ ತೀವ್ರಗೊಂಡಿದೆ. ಸಿಜೆಪಿ ಹೋರಾಟ ಇಂದು ಮತ್ತೊಂದು ಸ್ವರೂಪಕ್ಕೆ. ನೋಡಿ, ಕಾಕ್ರೋಚ್ ಪಾರ್ಟಿ ಪ್ರತಿಭಟನೆ ಇನ್ನೂ ಕೂಡ ತೀವ್ರವಾಗ್ತಾ ಇದೆ. ದೆಹಲಿಯಲ್ಲಿ ಭದ್ರತಾ ದೃಷ್ಟಿಯಿಂದ ಮೆಟ್ರೋ ಕೂಡ ಬಂದ್ ಆಗಿದೆ. ದೆಹಲಿಯ 17 ಮೆಟ್ರೋ ಸ್ಟೇಷನ್ಗಳು ಇಂದು ಸಂಪೂರ್ಣವಾಗಿ ಬಂದ್ ಆಗಿದೆ. ಸಿಜೆಪಿ ಪ್ರತಿಭಟನೆ ಹಿನ್ನೆಲೆ ಭದ್ರತಾ ದೃಷ್ಟಿಯಿಂದ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟು ಹಿಡಿದಿದೆ ಸಿಜೆಪಿ. ಹಿತದೃಷ್ಟಿಯಿಂದ ಮೆಟ್ರೋ ಸೇವೆಯಲ್ಲಿ ತಾತ್ಕಾಲಿಕವಾಗಿ ವ್ಯತ್ಯಯ ಕಂಡುಬರ್ತಾ ಇದೆ. ಇನ್ನು ಕಳೆದ 3 ದಿನಗಳಿಂದ ಏನು ತೀವ್ರವಾಗಿದೆ ಹೋರಾಟ, ಗಲಾಟೆ ಗದ್ದಲಗಳೇರ್ಪಟ್ಟಿತ್ತು. ಹಾಗಾಗಿ ಮೆಟ್ರೋವನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿತ್ತು. ಇವತ್ತೂ ಕೂಡ ಮೆಟ್ರೋವನ್ನು ಬಂದ್ ಮಾಡಲಾಗ್ತಾ ಇದೆ. ಅಂದರೆ ದೆಹಲಿಯ ಭದ್ರತಾ ದೃಷ್ಟಿಯಿಂದ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಯಾಕೆಂದರೆ ಸಿಜೆಪಿ ಈಗಾಗಲೇ ತೀವ್ರ ಹೋರಾಟವನ್ನು ಮಾಡ್ತಾ ಇದೆ. ಇವತ್ತು ಕೂಡ ಹೋರಾಟವನ್ನು ಮುಂದುವರೆಸಿದೆ. ಒಂದ್ ಕಡೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ನೀಡೋವರೆಗೂ ಕೂಡ ಈ ಪಟ್ಟು ಬಿಡೋದಿಲ್ಲ ಅಂತ ಕೂತಿದ್ದಾರೆ. ಜಂತರ್ ಮಂತರ್ ಪ್ರತಿಭಟನೆಯಲ್ಲಿ ಯಾರೂ ಭಾಗವಹಿಸಬೇಡಿ, ವಿದ್ಯಾರ್ಥಿಗಳು ಉಪನ್ಯಾಸಕರಿಗೆ ದೆಹಲಿ ವಿವಿಯಿಂದ ಎಚ್ಚರಿಕೆ. ಧರಣಿಯಲ್ಲಿ ಭಾಗಿಯಾದರೆ ಕಾನೂನು ಕ್ರಮದ ವಾರ್ನಿಂಗ್ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತೆ. ಸುಪ್ರೀಂ ಸೂಚನೆಯಂತೆ ಜಂತರ್ ಮಂತರ್ನಲ್ಲಿ ನಿಯಮ ಜಾರಿಯಾಗಿದೆ. ಕಾನೂನು ಬಾಹಿರವಾಗಿ ಜನ ಸೇರೋದಕ್ಕೆ ಕಟ್ಟುನಿಟ್ಟಿನ ನಿಷೇಧವನ್ನ ಹೇರಲಾಗಿದೆ. ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸಮಸ್ಯೆ ತಂದುಕೊಳ್ಬೇಡಿ, ನಿಯಮ ಉಲ್ಲಂಘಿಸಿದ್ರೆ ಕಾನೂನಾತ್ಮಕ ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನು ನೀಡಲಾಗಿದೆ. ಇನ್ನು ವಿದ್ಯಾರ್ಥಿಗಳ ಸುರಕ್ಷತೆ, ಭವಿಷ್ಯ ನಮಗೆ ಮುಖ್ಯ ಅಂತ ಆಡಳಿತ ಮಂಡಳಿ ಸೂಚನೆ ಕೊಟ್ಟಿದೆ. ಶಿಕ್ಷಣ, ಉದ್ಯೋಗಾವಕಾಶಗಳ ಮೇಲೆ ಪರಿಣಾಮ ಬೀರಬಹುದು ಅನ್ನುವಂತಹ ಆತಂಕ ಕೂಡ ವ್ಯಕ್ತಪಡಿಸಿದೆ. ವಿಶ್ವವಿದ್ಯಾಲಯದಿಂದ ವಿದ್ಯಾರ್ಥಿಗಳಿಗೆ ಅಧಿಕೃತ ಸುತ್ತೋಲೆಯನ್ನ ಬಿಡುಗಡೆ ಮಾಡಲಾಗಿರುವಂಥದ್ದು. ನೋಡಿ, ಜಂತರ್ ಮಂತರ್ ಪ್ರತಿಭಟನೆಯಲ್ಲಿ ಹಲವು ಕಡೆಗಳಿಂದ ವಿದ್ಯಾರ್ಥಿಗಳು ಜಮಾವಣೆ ಆಗ್ತಾ ಇದ್ದಾರೆ. ಈಗ ದೆಹಲಿ ವಿವಿಯಿಂದ ಈ ರೀತಿ ಎಚ್ಚರಿಕೆಯನ್ನು ನೀಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾಲ್ತೇಶ್. ಈಗ ಗಮನಿಸ್ತಾ ಇರೋ ಹಾಗೆ ಪ್ರತಿಭಟನೆ ಕಾಕ್ರೋಚ್ ಜನತಾ ಪಾರ್ಟಿಯಿಂದ ತೀವ್ರವಾಗಿ ನಡೀತಾ ಇದೆ. ಇವತ್ತು ಕೂಡ ಈ ಪ್ರತಿಭಟನೆ ಮುಂದುವರಿತಾ ಇದೆ. ಜೊತೆಗೆ ಈಗ ದೆಹಲಿ ವಿವಿಯಿಂದ ಒಂದಷ್ಟು ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ಅನ್ನುವಂತಹ ವಿಚಾರ. ಏನೆಲ್ಲ ಎಚ್ಚರಿಕೆ ಬಂದಿದೆ? ಈಗ ಅಲ್ಲಿನ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇಲ್ವಾ? ಹೇಗಿದೆ ಪರಿಸ್ಥಿತಿ ಮಾಲ್ತೇಶ್? ಮಧು ನಾಗರಾಜ್, ನೀವು ಕೂಡ ಗಮನಿಸ್ತಾ ಇದ್ದೀರಾ. ವಿಷಯ ಎಲ್ಲಿ ತನಕ ಬಂದಿದೆ ಅಂತ ಅಂದ್ರೆ, ಒಂದು ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿ ಅಧಿಕೃತವಾದಂತಹ ಮತ್ತೊಂದು ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಇದು ದೇಶದಾದ್ಯಂತ ಕರೆ ಕೊಟ್ಟಿರುವಂತಹ ಪ್ರತಿಭಟನೆ ಆಗಿದೆ. ವಿಚಾರ ಅಂತಂದ್ರೆ, ಯಾವ ಸುಪ್ರೀಂ ಕೋರ್ಟ್ ನ ಜಡ್ಜ್ ನಿನ್ನೆ ಒಂದು ಮಾತನ್ನ ಹೇಳಿದ್ರು, ಅಕಸ್ಮಾತ್ ಮೆಟ್ರೋ ಸ್ಟೇಷನ್ ಗಳನ್ನ ಏನಾದ್ರು ತೆರೆಯದೆ ಹೋದ್ರೆ ನಾವು ಮಧ್ಯಪ್ರವೇಶ ಮಾಡ್ಬೇಕಾಗುತ್ತೆ ಅಂತ ಹೇಳ್ಕೊಂಡು. ಯಾಕಂದ್ರೆ ವಕೀಲರುಗಳಿಗೆ ಬರೋದಕ್ಕೆ ಸಮಸ್ಯೆ ಆಗ್ತಾ ಇದೆ, ಕಕ್ಷಿದಾರರಿಗೆ ಬರೋದಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ಕೊಂಡು. ಬಟ್ ಇವತ್ತು ಮತ್ತೆ ಲಾ ಅಂಡ್ ಆರ್ಡರ್ ಅನ್ನ ಗಮನದಲ್ಲಿ ಇಟ್ಕೊಂಡು ಮೆಟ್ರೋ ಸ್ಟೇಷನ್ಗಳನ್ನ ಬಂದ್ ಮಾಡಲಾಗ್ತಾ ಇದೆ. ಸುಮಾರು 17ಕ್ಕೂ ಹೆಚ್ಚು ಮೆಟ್ರೋ ಸ್ಟೇಷನ್ಗಳು. ಇದು ಇನ್ನೊಂದು ವಿಚಾರ ಅಂತಂದ್ರೆ, ಇವತ್ತಿನ ಪ್ರತಿಭಟನೆ ಸ್ವರೂಪ ಏನು ಎತ್ತ ಅನ್ನುವಂಥದ್ದು ಇನ್ನೂ ಕೂಡ ಅಧಿಕೃತವಾಗಿ ಸಿಜೆಪಿ ಹಂಚ್ಕೊಂಡಿಲ್ಲ. ಸಂಸತ್ ಚಲೋ ರೀತಿಯಾಗಿ ಬೇರೆ ಮೊನ್ನೆ 20ನೇ ತಾರೀಕಿನ ರೀತಿಯಾದಂತಹ ಪ್ರತಿಭಟನೆ ಏನಾದರೂ ಹಮ್ಮಿಕೊಳ್ಳುತ್ತೋ, ಅಥವಾ ಜಂತರ್ ಮಂತರ್ನಲ್ಲಿ ಸೇರೋದಕ್ಕೆ ಮಾತ್ರ ಸೀಮಿತ ಆಗುತ್ತೋ, ದೇಶವ್ಯಾಪಿ ಪ್ರತಿಭಟನೆಯನ್ನ ವಿಸ್ತರಿಸುವಂತ ನಿಟ್ಟಿನಲ್ಲಿ ಸಿಜೆಪಿ ಪ್ರಯತ್ನ ಪಡ್ತಾ ಇದೆ. ಅದರ ಒಂದು ಭಾಗ ಇವತ್ತು ನಾವು ಗಮನಿಸ್ತಾ ಇದ್ವಿ. ಮತ್ತೊಂದು ವಿಚಾರ ಅಂತ ಅಂದ್ರೆ, ನಿನ್ನೆ JP ನಡ್ಡಾ ಹಾಗೆ ಜಿತೇಂದ್ರ ಸಿಂಗ್ ವಾಂಗ್ಚುಕ್ ಅವರನ್ನ ಭೇಟಿಯಾಗಿರೋದು ರಾತ್ರಿ 12:30 ಸಂದರ್ಭದಲ್ಲಿ ಮಧು ನಾಗರಾಜ್. ಹಾಗೆ ಇನ್ನೊಂದು ವಿಷಯ ಅಂತ ಅಂದ್ರೆ, ಪ್ರಧಾನಿ ಮೋದಿ ಇಲ್ಲಿ ದೇಶದ ಜನರನ್ನ ಉದ್ದೇಶಿಸಿ ನಿನ್ನೆ ಮಾತನಾಡಿರೋದು ಅಂತಾನೆ ರಾತ್ರಿ 11:45 ಸಂದರ್ಭದಲ್ಲಿ. ತಡರಾತ್ರಿ ಹೀಗೆ ನಾಯಕರುಗಳು ಜನರ ಮುಂದೆ ಬರ್ತಾ ಇದ್ದಾರೆ, ವಾಂಗ್ಚುಕ್ ಅವ್ರ ಬಳಿ ಹೋಗ್ತಾ ಇದ್ದಾರೆ ಅಂತಾರೆ. ಈ ಪ್ರತಿಭಟನೆಯ ಬಿಸಿ ಹೇಗೆ ತಟ್ಟಿದೆ ಇವ್ರುಗಳಿಗೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಟ್ ಇಲ್ಲಿ ವಿಚಾರ ಅಂತಂದ್ರೆ, ನಿನ್ನೆ ಬಹಳ ಕ್ಲಿಯರ್ ಆಗಿ JP ನಡ್ಡಾ ಅವರು ಹೇಳಿದ್ದಾರೆ, ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆಯಲ್ಲಿ ತೊಡಗಿದ್ದಂತ ವಿದ್ಯಾರ್ಥಿಗಳ ವಿರುದ್ಧವಾಗಿ ಯಾವುದೇ ರೀತಿಯಂತ ಕ್ರಮ ತೆಗೆದುಕೊಳ್ಳೋದಿಲ್ಲ ಅನ್ನುವಂತಾನೆ ಹೇಳಿದ್ದಾರೆ. ಹಾಗಾಗಿ ಈಗ ಆಲ್ರೆಡಿ ದಾಖಲಾಗಿರುವಂತಹ 11 FIR ಗಳ ಕಥೆ ಏನು ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಜೊತೆಗೆ ಯಾರ ವಿರುದ್ಧ ಇವರು ಹಾಗಾದ್ರೆ ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ ಅಥವಾ ಆಕ್ಷನ್ ನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಇದು ಚರ್ಚೆಯಲ್ಲಿರುವಂತಹ ಸಂದರ್ಭದಲ್ಲೇ ದೆಹಲಿ ಯೂನಿವರ್ಸಿಟಿ ಹೊರಡಿಸಿರುವಂತಹ ಸುತ್ತೋಲೆ ಇದೆಯಲ್ಲ, ಇದು ಮತ್ತೊಂದು ರೀತಿಯಾದಂತಹ ಟೀಕೆಗೆ, ಜೊತೆಗೆ ಮುಂದಿನ ಹಂತದಲ್ಲಿ ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಯಾಕಂದ್ರೆ ಜಂತರ್ ಮಂತರ್ನಲ್ಲಿ ಸೇರಿರುವಂತಹ ವಿದ್ಯಾರ್ಥಿಗಳ ಪೈಕಿ ದೆಹಲಿ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಬಹಳ ಸಂಖ್ಯೆಯಲ್ಲಿದ್ದಾರೆ. ಬಟ್ ಅವರಿಗೆ ನಿಮ್ಮ ಪಾಸ್ಪೋರ್ಟ್ ಮುಂದಿನ ಹಂತದಲ್ಲಿ ರದ್ದಾಗ್ಬೋದು, ಶೈಕ್ಷಣಿಕವಾಗಿ ನಿಮಗೆ ಸಮಸ್ಯೆ ಆಗ್ಬೋದು, ನೀವು ಮುಂದೆ ಕೆಲಸ ಹುಡುಕುವಂತಹ ಸಂದರ್ಭದಲ್ಲಿ ಸಮಸ್ಯೆ ಆಗ್ಬೋದು. ಈ ರೀತಿಯಾದಂತಹ ಸೂಚನೆಗಳನ್ನೇನನ್ನು ಕೊಡ್ತಿದ್ದಾರಲ್ಲ, ಇದೊಂದು ರೀತಿ ಬ್ಲಾಕ್ ಮೇಲ್ ಮಾಡ್ತಾ ಇರುವಂಥದ್ದು, ಥ್ರೆಟ್ನಿಂಗ್ ಮಾಡ್ತಾ ಇರೋದು. ಸೊ ಹೀಗಾಗಿ ಈ ರೀತಿಯಾದಂತಹ ಇನ್ಸ್ಟ್ರಕ್ಷನ್ಸ್ ಅನ್ನ ಇಲ್ಲಿ ಯೂನಿವರ್ಸಿಟಿ ಕೊಡೋದಕ್ಕೆ ಬರೋದಿಲ್ಲ
ಅಂತ ಹೇಳ್ಕೊಂಡು ವಿದ್ಯಾರ್ಥಿಗಳು ಈಗ ಆಲ್ರೆಡಿ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋಕೆ ಶುರು ಮಾಡಿದ್ದಾರೆ. ಬಹುಶಃ ದೆಹಲಿ ಯೂನಿವರ್ಸಿಟಿಯ ಈ ಸುತ್ತೋಲೆಯ ವಿರುದ್ಧವಾಗಿಯೂ ಕೂಡ ಇವತ್ತು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಏನಾದ್ರು ಸ್ಟೂಡೆಂಟ್ಸ್ಗಳು ವ್ಯಕ್ತಪಡಿಸಿದ್ರು ಆಶ್ಚರ್ಯ ಇಲ್ಲ ಅಂತ ಕಾಣಿಸುತ್ತೆ. ಮಧು ನಾಗರಾಜ್. ಓಕೆ ಮಾಲ್ತೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.